ತುಮಕೂರಿನಲ್ಲಿ ಹೇಮಾವತಿ ನದಿ ಕೆನಾಲ್ ಕಿಚ್ಚು ಹೆಚ್ಚಾಗ್ತಾ ಇದೆ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಜೆಪಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಗುಬ್ಬಿಯ ಚೇಳೂರಿನ ಫಾರ್ಮ್ ಹೌಸ್ ಬಳಿ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಹೇಮಾವತಿ ನದಿ ಕೆನಾಲ್ಗೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಈಗಾಗಲೇ ಸರ್ಕಾರ ಕಾಮಗಾರಿಯನ್ನು ಆರಂಭ ಮಾಡಿದೆ. ಇವತ್ತು ತುಮಕೂರು ಜಿಲ್ಲೆಯ ರೈತ ಸಂಘಟನೆಗಳು, ಶಾಸಕರುಗಳು ಮತ್ತೆ ಎಲ್ಲ ತುಮಕೂರು ಜಿಲ್ಲೆಯ ಸಂಘ ಸಂಸ್ಥೆಗಳು ಇವತ್ತು ಒಂದು ಪ್ರತಿಭಟನೆಯನ್ನು ಕರೆ ಕೊಟ್ಟಿದ್ದೆವು. ನಾವು ಏನು ಇವತ್ತು 70ನೇ ಕಿಲೋಮೀಟರಿಂದ ಲಿಂಕ್ ಕೆನಾಲ್ ಮತ್ತು ಎಕ್ಸ್ಪ್ರೆಸ್ ಕೆನಾಲ್ ಅಂತ ನಾವು ಕರಿತೇವೆ. ಇದು ಸುಮಾರು ಒಂದು 4 ವರ್ಷಗಳಿಂದ 5 ವರ್ಷಗಳಿಂದ ಸತತವಾಗಿ ಇದು ಒಂದು ಒತ್ತಡ ಹಾಕಿ ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಲಿಂಕ್ ಕೆನಾಲ್ಗೆ ಟೆಂಡರನ್ನು 1000 ಕೋಟಿ ರೂಪಾಯಿ ಟೆಂಡರ್ ಕರೆದು ಕಾನೂನು ಬಾಹಿರವಾಗಿ ಇವತ್ತು ನೀರನ್ನು ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬೇಕು ಅಂತೇಳಿ ಹುನ್ನಾರ ಮಾಡಿದ್ದಾರೆ. ಇದನ್ನು ನಾವು 2 ವರ್ಷಗಳಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು 2 ವರ್ಷಗಳಿಂದ ನಾವು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ. ನಿಟ್ಟೂರಿಂದ DC ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆಯನ್ನ ಹೇಮಾವತಿ ಹೋರಾಟ ಉಗ್ರ ರೂಪ ಮಾಡ್ಕೊಂಡಿರುವಂಥದ್ದು. ನನ್ನ ಜೊತೆ ಮಾತಾಡಲಿಕ್ಕೆ ತುಮಕೂರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಹೆಬ್ಬಾಕ ರವಿಯವರಿದ್ರೆ ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಹೋರಾಟ ಉಗ್ರ ಸ್ವರೂಪ ಪಡ್ಕೊಂಡಿರುವಂಥದ್ದು ಏನ್ ಮಾಡ್ತೀರಾ ಸರ್, ಮುಂದೆ ಏನು ಸರ್? ಇವತ್ತು ಇಡೀ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಿಗೂ ಕೂಡ ಕುಡಿಯ ನೀರಿಗೆ ಮತ್ತು ವ್ಯವಸಾಯಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಹೇಮಾವತಿ. ಅದನ್ನು ನಂಬಿ ಇವತ್ತು ತುಮಕೂರು ಜಿಲ್ಲೆಯ ರೈತರು ಇವತ್ತು ಜೀವನವನ್ನು ಆಶ್ರಯವನ್ನು ಪಡೆದಿದ್ದಾರೆ. ಈ ಕೂಡಲೇ ಏಕಾಏಕಿ ಇವರು ಈ ಸರ್ಕಾರ ಯಾವುದೋ ಒಂದು ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಈ ಒಂದು ವಾಮ ಮಾರ್ಗವನ್ನು ಅನುಸರಿಸಿ ಲಿಂಕ್ ಕೆಲನನ್ನು ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾವು ಓಪನ್ ಕೆಲನಲ್ಲಿ ನೀರು ತಗೊಂಡೋದಕ್ಕೆ ನಮ್ದು ಯಾವುದೇ ತಕರಾರು ಇರೋದಿಲ್ಲ. ಆದರೆ ಲಿಂಕ್ ಕೆಲನ್ ಮುಖಾಂತರ ವಾಮ ಮಾರ್ಗ ಹಿಡಿದಿರೋದನ್ನ ನಾವೆಲ್ಲ ರೈತರ ಜೊತೆ ಕೂಡ ಈ ಒಂದು ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೇವೆ. ಯಾವ ಕಾರಣಕ್ಕೂ ಕೂಡ ಈ ಒಂದು ಲಿಂಕ್ ಕೆಲನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಏನು ಇದು ಹೋರಾಟಗಾರರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ, ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಮಾತು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.